ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮಗೆ 7ನೇ ತಾರೀಕು ಕೊರಟಗೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೆಲವು ಕಡೆ ಹ್ಯೂಮನ್ ಪಾರ್ಟ್ಸ್ ಈ ಪ್ಲಾಸ್ಟಿಕ್ ಕವರ್ಸ್ಗಳಲ್ಲಿ ಹಾಕಿ ಎಸೆದಿರುವುದು ಕಂಡು ಬಂದಿದೆ. ಮುಖ್ಯವಾಗಿ ಮೊದಲನೇ ಸಾರಿ ನಮಗೆ ಈ ಒಲವನಹಳ್ಳಿ, ಕೊರಟಗೆರೆ ಒಲವನಹಳ್ಳಿ ಹತ್ತಿರ ಇರುವ ಮುತ್ಯಾಲಮ್ಮ ಟೆಂಪಲ್ ಕೇಳಿಸ್ತಾ ಇದೆಯಾ? ಸೊ ಈ ಕೊರಟಗೆರೆ ಹತ್ತಿರ ಇರುವ ಒಲವನಹಳ್ಳಿ ಅಂತ ಗ್ರಾಮದ ಬಳಿ ಇರುವ ಮುತ್ಯಾಲಮ್ಮ ಟೆಂಪಲ್ ಹತ್ತಿರ ಫಸ್ಟ್ ಟೈಮ್ ನಮಗೆ ಬಾಡಿ ಪಾರ್ಟ್ ಸಿಕ್ಕಿತ್ತು. ಮುಖ್ಯವಾಗಿ ಕೈಗಳು ಸಿಕ್ಕಿತ್ತು, ಒಂದೊಂದು ಕಡೆ ಒಂದೊಂದು ಕೈ ಸಿಕ್ಕಿತ್ತು. ಆಮೇಲೆ ಈ ಫ್ಯಾಟ್ ಮತ್ತು ಇಂಟೆಸ್ಟೈನ್ ಪಾರ್ಟ್ಸು 2 ಕಡೆ ಸಿಕ್ಕಿತ್ತು. ತಕ್ಷಣವಾಗಿ ನನ್ನ ಸಮೇತ ಎಲ್ಲರೂ ನಾವು ಸ್ಪಾಟಿಗೆ ಹೋಗಿ ಇನ್ಸ್ಪೆಕ್ಟ್ ಮಾಡಿದ್ವಿ. ಮಾಡಿದ ತಕ್ಷಣ ನಮಗೆ ಪ್ರೈಮಾ ಫೇಸಿ ಕಂಡು ಬಂದಿರೋದು ಇದು ಈ ಥರ ಮಾನವ ಶರೀರ ಭಾಗಗಳು ಹಾಕಲಾಗಿದೆ ಅಂತ ಕಂಡು ಬಂದ ತಕ್ಷಣ ನಾವೊಂದು ನಮ್ಮ ಸುಮೋಟೋ ಕೇಸ್, ಒಂದು ಮರ್ಡರ್ ಕೇಸ್ ಮಾಡಿದ್ದೀವಿ. ಅಂಡರ್ ಸೆಕ್ಷನ್ 103 ಸಬ್ ಕ್ಲಾಸ್ 1 238 BNS ಕೆಳಗಡೆ FIR ಮಾಡಲಾಗಿದೆ. FIR ಮಾಡಿಕೊಂಡು ತಕ್ಷಣವೇ ನಾವು ಈ ಮಿಸ್ಸಿಂಗ್ ಕೇಸಸ್ಸು ಮತ್ತು ಬೇರೆ ಯಾರಾದರೂ ಈ ಥರ ಸಂಶಯವಾಗಿ ಕಾಣೆ ಆಗಿರುವ ವ್ಯಕ್ತಿಗಳ ವಿಚಾರ ಹುಡುಕೋದು ಶುರು ಮಾಡಿದ್ವಿ. ಕೆಲವು ಪೊಲೀಸ್ ಸ್ಟೇಷನ್ಸಿಂದ ತುಮಕೂರು ಜಿಲ್ಲೆಯಲ್ಲೇ ನಾವು ಕೆಲವು ಮಿಸ್ಸಿಂಗ್ ಕೇಸಸ್ ಇತ್ತು. ತುರುವೇಕೆರೆ, ತುಮಕೂರು ಟೌನ್, ಈ ಥರ ರೂರಲ್, ಬೆಳ್ಳಾವಿ, ಈ ಥರ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಸ್ನಲ್ಲಿತ್ತು. ಬಟ್ ಏಜ್ ಮ್ಯಾಪಿಂಗ್ ಮಾಡುವಾಗ ನಮಗೆ ಪ್ರೈಮಾ ಫೇಸಿ ಒಂದು ಈ ಬೆಳ್ಳಾವಿ ಅಂತ ಒಂದು ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಆಗಿರುವ ವಿಕ್ಟಿಮ್ಮು ಮತ್ತು ಇಲ್ಲಿರುವ ವಿಕ್ಟಿಮ್ಮು ಒಂದೇ ಥರ ಕಂಡು ಬಂತು. ಸೊ ಆವಾಗ ನಾವು ಆ ಫ್ಯಾಮಿಲಿ ಮೆಂಬರ್ಸ್ನ ಕರ್ಕೊಂಡು ಬಂದು ತೋರಿಸುವಾಗ ಅವರು ಸಂಶಯದಲ್ಲಿದ್ದರು, ಪೂರ್ತಿ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಮತ್ತು ಅದಾದ ಮೇಲೆ ನಮಗೆ ಫರ್ದರ್ ಸರ್ಚಲ್ಲಿನೂ ಮರ್ಸಡ್ರಿನ ಒಂದು ಕಡೆ ಮುಖ, ಫೇಸ್, ಹೆಡ್, ತಲೆಭಾಗ ಸಿಕ್ಕಿತ್ತು. ಆ ತಲೆಭಾಗ ಸಿಕ್ಕಿದಾದ ಮೇಲೆ ಫ್ಯಾಮಿಲಿ ಮೆಂಬರ್ಸ್ ತಕ್ಷಣವೇ ಐಡೆಂಟಿಫೈ ಮಾಡಿದರು. ಸೊ ವಿಕ್ಟಿಮ್ ಹೆಸರು ಬಂದು ಲಕ್ಷ್ಮೀದೇವಿ. ಇವರು ಬೆಳ್ಳಾವಿಯಲ್ಲಿ ವಾಸ ಇರ್ತಾರೆ. ಸೊ ವಯಸ್ಸು ಸುಮಾರು 42 ವರ್ಷ. ಇವರು ಹಸ್ಬೆಂಡ್ ಬಂದು ಬಸವರಾಜು ಅನ್ನೋರು. ಅವ್ರಿಗೆ ಇಬ್ಬರು ಹೆಣ್ಮಕ್ಳು ಮತ್ತು ಒಬ್ಬ ಗಂಡು ಮಗು ಇದ್ದಾರೆ. ಸೊ ಬಾಡಿ ಐಡೆಂಟಿಫೈ ಆದ ತಕ್ಷಣ ನಾವು ಇಮಿಡಿಯೇಟಾಗಿ ಇನ್ವೆಸ್ಟಿಗೇಷನ್ ಚುರುಕುಗೊಳಿಸಿದ್ವಿ. ಆಮೇಲೆ ಯಾರು ಎಲ್ಲೆಲ್ಲಿಗೆ ಓಡಾಡಿದರು ಇದೆಲ್ಲ ಚೆಕ್ ಮಾಡುವಾಗ ನಮಗೆ ಒಂದು ಬ್ರೆಝಾ ಗಾಡಿ ಬಳಸಿರೋದು ಕಂಡು ಬಂದಿರುತ್ತೆ. ಸೊ ಆ ಇನ್ಫಾರ್ಮೇಷನ್ ಮೇಲೆ ಆ ಬ್ರೆಝಾ ಗಾಡಿ ಯಾರದು ಅನ್ನೋದು ತಿಳ್ಕೊಳ್ಳುವಾಗ ಸತೀಶ್ ಅನ್ನೋ ಒಬ್ಬ ವ್ಯಕ್ತಿ ಹೆಸರಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿರುತ್ತೆ. ಇಮಿಡಿಯೇಟಾಗಿ ಸತೀಶ್ ಅವ್ರ ಜೊತೆ ಇನ್ನೊಬ್ಬ ವ್ಯಕ್ತಿ ಕಿರಣ್ ಅಂತ ಇಬ್ಬರು ಇರ್ತಾರೆ. ಅವ್ರನ್ನಿಬ್ಬರನ್ನು ಸೆಕ್ಯೂರ್ ಮಾಡಿಕೊಂಡು ಪ್ರಶ್ನಿಸುವಾಗ ಸೊ ಇದು ಅದೇ ಇವರು ಯಾರು ಮೃತಪಟ್ಟಿದ್ದಾರೆ ಅವರ ಅಲಿಯ ಡಾಕ್ಟರ್ ರಾಮಚಂದ್ರಯ್ಯ, ಈಗ ಡೆಂಟಲ್ ಡಾಕ್ಟರ್, ಅವರು ಹೇಳಿದ್ರ ಮೇಲೆ ಅವರು ಸಮೇತ ಅವ್ರ ಜೊತೆಗೆ ಸೇರಿಕೊಂಡು ನಾವು ಈ ಕೃತ್ಯ ಮಾಡಿದ್ದೀವಿ ಅಂತ ಅವರು ಹೇಳ್ತಾರೆ. ಸೊ ಇಮಿಡಿಯೇಟಾಗಿ ಅವ್ರು ಕೊಟ್ಟಿರುವ ಇನ್ಫಾರ್ಮೇಷನ್ ಮೇಲೆ ಡಾಕ್ಟರ್ ರಾಮಚಂದ್ರಯ್ಯನೂ ಸಹ ನಾವು ಕಸ್ಟಡಿಗೆ ತೊಗೊಂಡು ಅವ್ರನ್ನ ವಿಚಾರಿಸುವಾಗ ಅವರು ಹೇಳಿರುವ ಮಾಹಿತಿ ಮೇಲೆ ನಾವು ಇವ್ರನ್ನ ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಇವತ್ತು ನಿನ್ನೆ ರಾತ್ರಿ ಸುಮಾರು 11 ಗಂಟೆಗೆ ನಾವು ಅರೆಸ್ಟ್ ಮಾಡಲಾಗಿದೆ. ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಕಸ್ಟಡಿ ತೊಗೊಂಡು ಹೇಗೆ ಘಟನೆ ಮಾಡಿದರೆ ಅನ್ನೋದು ವಿಚಾರಿಸಿ ಇನ್ವೆಸ್ಟಿಗೇಷನ್ ಆದಷ್ಟು ಬೇಗ ಮುಗಿಸಿ ಸೈಂಟಿಫಿಕಲಿ ಆಲ್ ಎವಿಡೆನ್ಸಸ್ ಕಲೆಕ್ಟ್ ಮಾಡಿ ನಾವು ಮುಂದುವರಿತೀವಿ. ಇದರಲ್ಲಿ ಮುಖ್ಯವಾಗಿ ನಮ್ಮ ತುಮಕೂರು ಜಿಲ್ಲೆ ಪೊಲೀಸರು, ಕೊರಟಗೆರೆ ಪೊಲೀಸರು, ಮಧುಗಿರಿ ಸಬ್ ಡಿವಿಷನ್ ಮತ್ತು ತುಮಕೂರು ಟೌನ್ ಪೊಲೀಸರು, ತುಮಕೂರು ಟೌನ್ ಸಬ್ ಡಿವಿಷನ್, ಈ 2 ಟೀಮ್ಸ್ ಮತ್ತು ಶಿರಾ DSP ಶೇಖರ್ ಅವರು, ಇವರೆಲ್ಲ ಮತ್ತು ನಮ್ಮ ಇಬ್ಬರು ಅಡಿಷ್ನಲ್ SPs ಎಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡಿ ವಿತ್ ಆಲ್ ಸೈಂಟಿಫಿಕ್ ಪ್ರೂಫ್ಸ್ ದೇ ಡಿಡ್ ಎ ವಂಡರ್ಫುಲ್ ಜಾಬ್. ಆ್ಯಂಡ್ ಅವ್ರ ಕೆಲಸದಿಂದ ಬಾಡಿ ಪಾರ್ಟ್ ಸಿಕ್ಕಿರೋ 3 ದಿನ ಒಳಗಡೆ ನಾವು ಟ್ರೇಸ್ ಮಾಡಿ ಅಕ್ಯೂಸ್ಗಳನ್ನ ಸೆಕ್ಯೂರ್ ಮಾಡಲಾಗಿದೆ.
ಸೊ ಇದರಲ್ಲಿ ನಮ್ಮ ಪೊಲೀಸರನ್ನು ನಾವು ಅಭಿನಂದನೆ ಸಲ್ಲಿಸ್ತೀವಿ. ಎಸ್ಪೆಷಲಿ ಕೊರಟಗೆರೆ ಇನ್ಸ್ಪೆಕ್ಟರ್ ಆ್ಯಂಡ್ his staff, especially Kolala staff, and Tumkur town inspector Avinash and his staff, and sub-division DSP ಚಂದ್ರಶೇಖರ್ ಅವರು ಮತ್ತು ಮಧುಗಿರಿ DSP ಮಂಜುನಾಥ್ ಅವರು. ಸೊ they all did a wonderful job and I congratulate them. Thank you very much. ಅತ್ತೆ ಅಲಿಯ ಆಗಿದ್ದಾರೆ ಅವರು. ಅವ್ರ ಮಗಳನ್ನೇ ಇವರು ಮದುವೆ ಮಾಡ್ಕೊಂಡಿದ್ದಾರೆ. ಅದು ಈಗ ಇವರು ಏನು ಮದುವೆ ಆಗಿದ್ದಾರೆ ಮಗಳು, ಅವ್ರಿಗೇನು ಭಾಳ ಕಡಿಮೆ ವಯಸ್ಸಿದೆ, 26-27 ವರ್ಷ ಇದೆ. ಇವರು ಎರಡನೇ ಮದುವೆ ಆಗಿದ್ದಾರೆ ಡಾಕ್ಟರ್. ಸೊ ಎರಡನೇ ಮದುವೆ ಆಗಿರೋದ್ರಿಂದ ವ್ಯತ್ಯಾಸ ವಯಸ್ಸು ಜಾಸ್ತಿ ಇದೆ ಅಂತ ಇವರು ತಿಳಿದು ಬರ್ತಾ ಇದ್ದಾರೆ. ಕೊಲೆ ಆಗಿರೋದು ತುಮಕೂರು ಟೌನ್ ಲಿಮಿಟ್ಸ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೆ ಕಸ್ಟಡಿ ಬಂದಾದ ಮೇಲೆ ನಾವು ಮಾಜರ್ ಮಾಡಿ ಎಲ್ಲಿ ನಡೆದಿದೆ ಅನ್ನೋದು ಸೂಕ್ಷ್ಮವಾಗಿ ನಾವು ತಿಳ್ಕೊಳ್ತೀವಿ. ಸತೀಶಿಗೆ ಒಂದು ಅಡಿಕೆ ತೋಟ ಇದೆ, ಫಾರ್ಮ್ ಹೌಸ್ ಅಂದರೆ ಒಂದು ಸಣ್ಣ ಶೆಡ್ ಇದೆ. ಸೊ ಗಾಡಿ ಅಲ್ಲಿ ತೊಗೊಂಡು ಹೋಗಿ ನಿಲ್ಲಿಸಿರೋದು ಪ್ರೈಮ್ ಆಫೀಸಿಗೆ ಹೇಳ್ತಾ ಇದ್ದಾರೆ. ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ನಾವು ತಿಳ್ಕೊಳ್ತೀವಿ. ರೀಸನ್ ಬಂದು ಇವರು ಪ್ರೈಮ್ ಆಫೀಸಿ ಇವರು ಹೇಳೋದು, ಸೊ ಇವರ ಅತ್ತೆಯಿಂದ ಅವರ ವೈಫ್ ಇವರು ಮಾತು ಕೇಳ್ತಾ ಇಲ್ಲ, ಮತ್ತು ಮನೆಯಲ್ಲಿ ತಂದೆ ತಾಯಿಯನ್ನು ನೋಡ್ಕೊಳ್ತಾ ಇಲ್ಲ, ಮತ್ತು ಜಾಸ್ತಿ ಆಚೆ ಕರ್ಕೊಂಡು ಹೋಗ್ತಾರೆ. ಈ ಥರ ಅಸ್ಪಷ್ಟವಾಗಿ ಅವರು ಕಾರಣಗಳು ಹೇಳ್ತಾ ಇದ್ದಾರೆ. ಸೊ ಇನ್ನೂ ನಾವು ಲೋತಾಗಿ ವಿಚಾರಣೆ ಮಾಡಿ ತಿಳ್ಕೊಳ್ತೀವಿ. ಹೌದು, 2019ರಲ್ಲಿ ಇವರು ಮದುವೆ ಆಗಿದ್ದಾರೆ, ಎರಡನೇ ಮದುವೆ. ಫಸ್ಟ್ ಹೆಂಡತಿ ಅವರು ಪೂರ್ತಿ ವಿಚಾರ ಇನ್ನೂ ತಿಳ್ಕೊಳ್ಳಿಲ್ಲ, ಬಟ್ ಅವರು ಡೈವೋರ್ಸ್ ಹಂತದಲ್ಲಿದೆ ಅಂತ ಮಾಹಿತಿ. ವಾಮಾಚಾರ ಏನೂ ಇಲ್ಲ. ಇವರು ಆ ಥರ ಡಿಸ್ಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅವರು ಬಾಡಿ ಪಾರ್ಟ್ಸ್ನು ಕಟ್ ಮಾಡಲಾಗಿದೆ. ಆ ಥರ ನಮಗೆ ಬರೀ ಹೇಳಿಕೆಗಳ ಮೇಲೆ ನಾವು ಹೇಳೋಕ್ಕೆ ಬರಲ್ಲ. ಸೊ ನಾವು ವಿಚಾರಣೆ ಮಾಡ್ತೀವಿ. ವಿಚಾರಣೆಯಲ್ಲಿ ಅವರು ಏನು ಹೇಳ್ತಾರೆ, ಅವ್ರು ಹೇಳಿರೋದು ನಿಜಾನ ಸುಳ್ಳ ಅನ್ನೋದು ನಾನು ಕನ್ಫರ್ಮ್ ಮಾಡಬೇಕಾಗುತ್ತೆ. ಅದೇ ಇವರು ಅತ್ತೆ ಬಗ್ಗೆ ಅಸಮಾಧಾನ ಆಗಿದ್ದಾರೆ, ಅವರ ಚಟುವಟಿಕೆಗಳ ಬಗ್ಗೆ ಅಸಮಾಧಾನ ಆಗಿದ್ದಾರೆ. ಅದಕ್ಕೆ ಅವರು ನನ್ನ ಮಗಳನ್ನೂ ಹಾಲ್ ಮಾಡ್ತಾರೆ, ನನ್ನ ಹೆಂಡತಿನೂ ಹಾಲ್ ಮಾಡ್ತಾರೆ, ಅದಕ್ಕೆ ನಾನು ಅವ್ರನ್ನು ಈ ಥರ ಮಾಡಿದ್ದೀನಿ ಅಂತ ಅವರು ಪ್ರೈಮ್ ಆಫೀಸಿ ಹೇಳ್ತಾ ಇದ್ದಾರೆ. ಬಟ್ ನಾವು ವಿಚಾರಣೆಯಲ್ಲಿ ಇನ್ನೂ ಲೋತಾಗಿ ನಡೆದಿರೋ ಘಟನೆಗಳನ್ನೆಲ್ಲ ವಿಚಾರಿಸಿ ಫೈನಲೈಸ್ ಮಾಡ್ತೀವಿ. ಸೊ ಡಾಕ್ಟರ್ಗೆ ಇವರು ಒಂದು ಓಲ್ಡ್ ಪೇಷಂಟ್ ಆಗಿದ್ದಾರೆ, ಸತೀಶ್ ಅನ್ನೋರು. ಸೊ ಅವರು ಟ್ರೀಟ್ಮೆಂಟ್ಗೋಸ್ಕರ ಅವರು ಒಂದೇ ಏರಿಯಾದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಇವರು ಅಕ್ಕಪಕ್ಕ ಹತ್ತಿರ ಮನೆಗಳಲ್ಲಾಗಿದ್ದಾರೆ. ಸೊ ಇವರು ಆ ಥರ ಪರಿಚಯ ಆಗಿ ಮೊದಲಿಂದನೂ ಇವರು ಒಂದು ಒಳ್ಳೆಯ ಫ್ರೆಂಡ್ಸ್ ಆಗಿ ಇದ್ದಾರೆ. A3 ಬಂದು A2 ಅಂದರೆ ಕಿರಣ್ ಅನ್ನೋ ವ್ಯಕ್ತಿ ಬಂದು ಸತೀಶ್ ಅನ್ನೋರಿಗೆ ಕಸಿನ್ ಆಗಬೇಕಾಗುತ್ತೆ. ಆರೋಪಿಗಳು ಆ ಗಾಡಿ ಮೂಲಕ ಸಿಕ್ಕಾಕೊಂಡು, ಯಾವ ಗಾಡಿ ಅವನು ಬಳಸಿದರೆ ಈ ಕೃತ್ಯಕ್ಕೆ, ಆ ಗಾಡಿ ನಂಬರ್ ಪ್ಲೇಟ್ ಮೂಲಕ ನಾವು ಆ ಓನರ್ ಯಾರು ಅನ್ನೋದು ಐಡೆಂಟಿಫೈ ಮಾಡಿದ್ವಿ. ಆಮೇಲೆ ಅವರು ಹಿಡ್ಕೊಂಡು ಪ್ರಶ್ನಿಸುವಾಗ ಅವರು ತಾವು ಮಾಡಿರೋ ಕೃತ್ಯವನ್ನು ಒಪ್ಕೊಂಡಿರ್ತಾರೆ. ವೈಟ್ ಕಲರ್ ಬ್ರೆಜಾ ಗಾಡಿ ಬಳಸಿದ್ದಾರೆ ಇವರೇ. ಈಗ ಬೇರೆ ಬೇರೆ ಮೂಲಕ ಐ ವಿಟ್ನೆಸಸ್ ಇದ್ದಾರೆ, ಕ್ಯಾಮ್ರಾಸ್ ಇದ್ದಾವೆ, ಬೇರೆ ಬೇರೆ ರೀತಿಯಲ್ಲಿ ನಾವು ಅದು ಪತ್ತೆ ಮಾಡಲಾಗಿದೆ. ಈ ಇಬ್ಬರು ಯಾರನ್ನು ನಾವು ಸತೀಶ್ ಅಂಡ್ ಕಿರಣ್ ಯಾರಿದ್ದಾರೆ ಅವನು ಹೊರನಾಡಿಂದ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಇವರು ಇಲ್ಲೇ ಡಾಕ್ಟರ್ ಇಲ್ಲೇ 3ನೇ ತಾರೀಕು.
ವಾಪಸ್ ಹೋಗುವಾಗ ಮನೆ ಬಿಡ್ತೀನಿ ಅಂತ ಇವ್ರನ್ನು ಗಾಡಿಯಲ್ಲಿ ಹತ್ತಿಸ್ಕೊಂಡು ಗಾಡಿಯಲ್ಲಿ ಇವರು ಕೊಲೆ ಮಾಡಿರೋ ವಿಚಾರ ಕಂಡುಬರುತ್ತೆ. ಈಗ ಅದು ನಾವು ಏನು ಯಾವ ಕಾರಣಕ್ಕೆ ಆ ಥರ ಡಿಸ್ಪೋಸ್ ಮಾಡಿದ್ದಾರೆ ಅನ್ನೋದು ನಾವು ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿ ಪತ್ತೆ ಹಚ್ತೀವಿ. ಇವರು ಹೋಗಿ ಖುದ್ದು ಕಾರು ಹತ್ಕೊಂಡಿದ್ದಾರೆ. ಈಗ ನಾವು ಕಸ್ಟಡಿಗೆ ತೊಗೊಂಡು ಅವ್ರನ್ನ ವಿಚಾರಿಸಿ ಅವರು ಎಲ್ಲೆಲ್ಲಿಗೆ ಏನೇನು ಮಾಡಿದ್ರು ಅನ್ನೋದು ನಾವು ಸೀನ್ ರೀಕನ್ಸ್ಟ್ರಕ್ಷನ್ ಮಾಡಿಕೊಂಡು ಮಾಡ್ತೀವಿ. ಸೊ ಅದು ಗೊತ್ತು ಬರಬಾರ್ದು, ಇವರು ಯಾರು ಬಾಡಿ ಯಾರ್ದು ಅನ್ನೋದು ಐಡೆಂಟಿಫೈ ಮಾಡಬಾರ್ದು ಅಂತ ನಾವು ಹಿಂಗೆ ಮಾಡಿದ್ವಿ ಅಂತ ಅವರು ಹೇಳ್ತಾರೆ. ನಾವು ಇನ್ವೆಸ್ಟಿಗೇಷನಲ್ಲಿ ತಿಳ್ಕೋಬೇಕಾಗುತ್ತೆ ಯಾಕೆ ಹಿಂಗೆ ಮಾಡಿದ್ದಾರೆ ಅನ್ನೋದು. ಅದನ್ನು ನಾವು ವಿಚಾರಣೆ ಮಾಡಬೇಕು ಯಾಕೆ ಹಂಗೆ ಮಾಡಿದಾರ ಅನ್ನೋದು. ಸೊ ಅದು ಇನ್ವೆಸ್ಟಿಗೇಷನಲ್ಲಿ ಯಾಕೆ ಹಂಗೆ ಮಾಡಿದಾರ, ಎಲ್ಲಿಂದ ಸೋರ್ಸ್ ಮಾಡಿದಾರ ಅದೆಲ್ಲ ನಾವು ಕಸ್ಟಡಿಗೆ ತೊಗೊಂಡು ಅವ್ರನ್ನ ಪ್ರಶ್ನಿಸಿ ಏನು ಮಾಡಿದ್ರು. ಹಾಂ, ಅದು ಇನ್ವೆಸ್ಟಿಗೇಷನಲ್ಲಿ ಈಗ ನಾವು ಕಸ್ಟಡಿಗೆ ತೊಗೊಂಡಾದ ಮೇಲೆ ವಿಸ್ತೃತವಾಗಿ ನಾವು ಅವ್ರನ್ನು ಪ್ರಶ್ನಿಸಿದ್ವಿ. 19 ಮದುವೆ ಆಗಿದೆ. ಆಯಿತು, ಥ್ಯಾಂಕ್ ಯು ವೆರಿ ಮಚ್.